ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ತುಂಬಾ ದಿನಗಳಿಂದ ನಡ್ಕೊಂಡು ಬರ್ತಾ ಇದ್ದಂತೆ ಈ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒಂದು ಮುಹೂರ್ತ ಫಿಕ್ಸ್ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರು ನೇರವಾಗಿ ಹೇಳಿದ್ದಾರೆ, ನಾನು ಇದೀಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಡ್ಲಿಕ್ಕೆ ರೆಡಿ ಇದ್ದೇನೆ. ಜೊತೆಗೆ ತಾನು 5 ವರ್ಷಗಳ ಆಡಳಿತವನ್ನು ಪೂರ್ಣಗೊಳಿಸಿದ ನಂತರ ಎಲ್ಲ MLAಗಳನ್ನ ಕರೆದು ಎಲ್ಲ ಪಕ್ಷದ ಸದಸ್ಯರನ್ನ ಕರೆದು ಒಂದು ಪಾರ್ಟಿ ಕೂಡ ಕೊಟ್ಬಿಟ್ರು. ನಾನು ಈಗ 5 ವರ್ಷವನ್ನು ಪೂರೈಕೆ ಮಾಡಿದ್ದೇನೆ, ನಾನೀಗ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಳ್ಳಿ ರೆಡಿ ಇದ್ದೇನೆ ಅನ್ನುವ ಮಾತನ್ನ ನೇರವಾಗಿ ಹೇಳಿದ್ರು. ಅದಾದ ನಂತರ ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ ಅನ್ನುವ ಗೊಂದಲ ಇದ್ದಾಗ ಅನೇಕ ಹೆಸರುಗಳು ಕೂಡ ಕೇಳಿಬಂದ್ವು. ಅದರಲ್ಲಿ ಮುಂಚೂಣಿಯಲ್ಲಿದ್ದಂಥವರು ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಪ್ತ ವಲಯದಲ್ಲಿ ಇದ್ದುಕೊಂಡು ಅನೇಕ ಲಾಬಿಗಳನ್ನ ಮಾಡಿದ್ರು. ಇದೀಗ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮೂಲಿಗುಂಪಾಗಿದೆ. ಮತ್ತೊಬ್ಬರ ಹೆಸರು ಈಗ ಮುಂಚೂಣಿಯಲ್ಲಿ ಬಂದಿದೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಇವರೇ ಆಗ್ತಾರೆ ಅನ್ನುವ ಫೈನಲ್ ಕೂಡ ಆಗ್ಬಿಟ್ಟಿದೆ ಹೈಕಮಾಂಡ್ ನಲ್ಲಿ. ಹಾಗಾದ್ರೆ ಯಾರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ, ಯಾರ ಹೆಸರು ಅನೌನ್ಸ್ ಆಗುತ್ತೆ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿಯ ತನಕ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ ಮುಖಾಂತರ ತಮ್ಮ ಅಭಿಪ್ರಾಯವನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ಇದೀಗ ಬರ್ತಾ ಇದ್ದಂತ ದೊಡ್ಡ ಮಾಹಿತಿ ಯಾವುದಂದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಖಚಿತವಾಗಿದೆ. ಹೆಸರು ಕೂಡ ಫೈನಲ್ ಆಗಿದೆ. ಈ ಹಿಂದೆ ಅನೇಕರು ಟ್ರೈ ಮಾಡಿದ್ರು. KN ರಾಜಣ್ಣನವರು ಕೆಪಿಸಿ ಅಧ್ಯಕ್ಷ ಆಗೋಕೆ ಟ್ರೈ ಮಾಡಿದ್ರು. ಜೊತೆಗೆ ನನಗೆ ಒಂದು ಕೆಪಿಸಿ ಅಧ್ಯಕ್ಷರ ಸ್ಥಾನವನ್ನು ಕೊಟ್ಟರೆ ನಾನು ಸಚಿವ ಸಂಪುಟಕ್ಕೆ ರಿಜೈನ್ ಅನ್ನು ಮಾಡ್ತೇನೆ ಎನ್ನುವ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಆದರೆ ಅವರು ಮಾಡಿದಂತ ಸ್ವಯಂಕೃತ ಅಪರಾಧದಿಂದ, ಹನಿ ಟ್ರ್ಯಾಪ್ ಎನ್ನುವ ಪ್ರಕರಣದ ಅಪರಾಧದಿಂದ ಅವರು ಈಗ ಮೂಲೆ ಗುಂಪಾಗ್ಬಿಟ್ರು. ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಉಳಿಸಿಕೊಳ್ಳೋದು ಸ್ವಲ್ಪ ಕಷ್ಟ ಆಗಿದೆ. ಆ ಲೆವೆಲ್ಗೆ ಬಂದ್ಬಿಟ್ರು. ಅದಾದ ನಂತರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ದೊಡ್ಡ ಮಹತ್ವಾಕಾಂಕ್ಷೆಯನ್ನು ಹೊಂದಿದಂತ ಒಬ್ಬ ಕ್ಯಾಂಡಿಡೇಟ್ ಏನಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ದೊಡ್ಡ ಅಜೆಂಡಾ ಇತ್ತು. ಅದೇನಂದ್ರೆ ಈಗ ಕೆಪಿಸಿಸಿ ಅಧ್ಯಕ್ಷರಾಗೋದಕ್ಕಿಂತ 2027-28 ಸುಮಾರಕ್ಕೆ ನಾನು ಕೆಪಿಸಿಸಿ ಅಧ್ಯಕ್ಷರಾಗಬೇಕು. ಯಾಕಂದ್ರೆ ಆ 2027 ನಾನು ಕೆಪಿಸಿಸಿ ಅಧ್ಯಕ್ಷನ ಸ್ಥಾನವನ್ನು ವಹಿಸಿಕೊಂಡ್ರೆ 2028 ವಿಧಾನಸಭಾ ಚುನಾವಣೆ ಆಗುತ್ತೆ. ಆಗ ನಾನು ಕೆಪಿಸಿಸಿ ಅಧ್ಯಕ್ಷನಾಗಬೇಕು. ಅಷ್ಟರ ತನಕ ನಾನು ಏನೆಲ್ಲ ಲಾಬಿ ಮಾಡಬೇಕಲ್ಲ ಎಲ್ಲವನ್ನು ಮಾಡ್ತೇನೆ. ಜೊತೆಗೆ ಈಗಲೂ ಕೊಟ್ಟರು ನಾನು ಒಪ್ಕೊಳ್ತೇನೆ ಎನ್ನುವ ಒಂದು ಲಾಬಿಯನ್ನ ಮಾಡ್ತಾನೆ ಇದ್ರು. ಅವರ ಟಾರ್ಗೆಟ್ 27 ಕೂಡ ತುಂಬಾ ಅಚ್ಚರಿಯಾಗಿತ್ತು. ಯಾಕಂದ್ರೆ 2027 ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ್ರೆ 2028 ನನ್ನ ನೇತೃತ್ವದಲ್ಲಿ ಏನಾದರೂ ಕಾಂಗ್ರೆಸ್ ಪಕ್ಷ ಗೆದ್ರೆ ನಾನು ಸಲೀಸಾಗಿ ಮುಖ್ಯಮಂತ್ರಿ ಆಗ್ಬಹುದು ಎನ್ನುವ ಲೆಕ್ಕಾಚಾರ ಕೂಡ ಅವರಲ್ಲಿತ್ತು. ಹಾಗಾಗಿ ಅವರು ಈಗ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟರು ಪರವಾಗಿಲ್ಲ, ಕೊಡ್ಲಿಲ್ಲ ಅಂದ್ರೆ 2027ಕ್ಕೆ ಕೊಡಿ ಎನ್ನುವ ದೊಡ್ಡ ಲಾಬಿಯನ್ನ ಮಾಡ್ತಾ ಇದ್ರು. ಜೊತೆಗೆ ಹೈಕಮಾಂಡ್ ಜೊತೆ ಅನೇಕ ತರದ ನಂಟನ್ನ ಈಗ ಅವರು ಹೊಂತಾನೆ ಇದ್ರು. ಮುಂಬರುವ ಭವಿಷ್ಯ ದೃಷ್ಟಿಯಿಂದ ಈಗಲೇ ಹೈಕಮಾಂಡ್ ಪದೇ ಮೀಟ್ ಮಾಡಿ ನನ್ನ ಸಾಮರ್ಥ್ಯವನ್ನ ಪ್ರೂವ್ ಮಾಡ್ತಾನೆ ಇದ್ರು. ಅದಾದ ನಂತರ ಯಾವಾಗ ಕೆಪಿಸಿಸಿ ಅಧ್ಯಕ್ಷರಾಗುವುದು ಸತೀಶ್ ಜಾರಕಿಹೊಳಿ ಎಂಬ ಪಟ್ಟನ್ನ ಸಿದ್ದರಾಮಯ್ಯ ಹಿಡಿದ್ರಲ್ಲ, ಆಗ ಡಿ.ಕೆ. ಶಿವಕುಮಾರ್ ಅವರು ಸ್ವಲ್ಪ ಮಟ್ಟಿನ ರಾಜಕೀಯನ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ರು. ಯಾಕಂದ್ರೆ ಹೇಳಿ ಕೇಳಿ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡವರು. ನಾನು ಏನೇ ಕಾರ್ಯ ಮಾಡ್ಲಿಕ್ಕೆ ಹೊರಟರು ಗೊತ್ತಾ, ನನ್ನ ವಿರುದ್ಧವಾಗಿ ಪದೇ ಕಾಲ್ ಕೆರೆದು ಹಿಂದಿನಿಂದ ರಾಜಕಾರಣ ಮಾಡಿದಂತ ವ್ಯಕ್ತಿ ಎನ್ನುವ ದೊಡ್ಡ ದೂರು ಡಿ.ಕೆ. ಶಿವಕುಮಾರ್ ಅವರಿಗಿತ್ತು. ಹಾಗಾಗಿ ಇವೆಲ್ಲವನ್ನ ಅರ್ಥ ಮಾಡ್ಕೊಂಡಂತ ಹೈಕಮಾಂಡ್ ಕೂಡ ಸತೀಶ್ ಜಾರಕಿಹೊಳಿ ಅವರು ಓಕೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಲಾಬಿ ಮಾಡ್ತಾ ಇದ್ದಾರೆ, ಅಧ್ಯಕ್ಷರಾಗಬಹುದು ಎನ್ನುವ ಒಂದು ಕ್ಯಾಂಡಿಡೇಟ್ ಅನ್ನು ಫಿಕ್ಸ್ ಮಾಡಿತ್ತು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಆಣತಿಯಂತೆ ಖರ್ಗೆ ಅವರ ಸಲಹೆ ಮೇರೆಗೆ ಇದೀಗ ಮತ್ತೊಬ್ಬ ಕ್ಯಾಂಡಿಡೇಟ್ ಫಿಕ್ಸ್ ಆಗಿದ್ದಾರೆ. ಅವರೇ ಕೆಪಿಸಿಸಿ ಅಧ್ಯಕ್ಷರಾಗುವುದು ಬಹುತೇಕ ಖಚಿತವಾಗಿದೆ, ಫೈನಲ್ ಕೂಡ ಆಗಿದೆ. ಆದರೆ ನವೆಂಬರ್ ವೇಳೆಗೆ ಅವರ ಹೆಸರು ಕೂಡ ಫೈನಲ್ ಆಗುತ್ತೆ. ಅವರು ಸಿದ್ದರಾಮಯ್ಯರಿಗೂ ಕೂಡ ಆಪ್ತರಾಗಿದ್ದಾರೆ, ಖರ್ಗೆ ಅವರಿಗೂ ಕೂಡ ಆಪ್ತರಾಗಿದ್ದಾರೆ, ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರಿಗೂ ಆಪ್ತರಾಗಿದ್ದಾರೆ. ಜೊತೆಗೆ ಆ ವ್ಯಕ್ತಿ ಏನಾದರೂ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಸತೀಶ್ ಜಾರಕಿಹೊಳಿ ಸುಮ್ಮನಾಗ್ತಾರೆ, MB ಪಾಟೀಲ್ ಅವರು ಸುಮ್ಮನಾಗ್ತಾರೆ, ಜೊತೆಗೆ ಅನೇಕ ಸಿಎಂ ಆಪ್ತರು ಕೂಡ ಸುಮ್ಮನಾಗ್ತಾರೆ ಎನ್ನುವ ಭರವಸೆ ಇದೀಗ ಹೈಕಮಾಂಡ್ಗೆ ಸಿಕ್ಕಿದೆ. ಹಾಗಾಗಿ ಖರ್ಗೆ ಅವರು ದೊಡ್ಡ ಮಹಾ ಪ್ಲಾನ್ ಅನ್ನು ಮಾಡಿಕೊಂಡು ಡಿ.ಕೆ. ಶಿವಕುಮಾರ್ ಅವರ ಜೊತೆ ಚರ್ಚೆ ಮಾಡಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆದ್ರೆ, ಯಾವಾಗ ಬದಲಾವಣೆ ಆಗತ್ತಲ್ಲ ಆ ಬದಲಾವಣೆ ಆದ್ರೆ ಈಗ ಇರುವಂತ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಹೊಂದಿರುವಂತ ಈಶ್ವರ್ ಖಂಡ್ರೆ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸುವುದು ಪಕ್ಕ ಎನ್ನುವುದು ಇದೀಗ ಮಾಹಿತಿ ಸೋರಿಕೆಯಾಗಿದೆ. ಜೊತೆಗೆ ಹೈಕಮಾಂಡ್ ವಲಯದಿಂದ ಕೂಡ ಆ ಮಾತು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಮೊನ್ನೆ ಮಾತನಾಡಿದಂತೆ MB ಪಾಟೀಲ್ ಅವರು ಕೂಡ ಹೇಳಿದ್ದಾರೆ, ನಮ್ಮ ಪಕ್ಷದಲ್ಲಿ ಇದೀಗ 2 ದೊಡ್ಡ ವ್ಯಕ್ತಿಗಳಿದ್ದಾರೆ. ಒಂದು ಸತೀಶ್ ಜಾರಕಿಹೊಳಿ ಅವರು, ಜೊತೆಗೆ ಎರಡನೇದಾಗಿ ಈಶ್ವರ್ ಖಂಡ್ರೆ ಅವರು. ಈ ಇಬ್ಬರೇ ನಮ್ಮಲ್ಲಿ ಕ್ಯಾಂಡಿಡೇಟ್ಗಳಿದ್ದಾರೆ. ಅಂದ್ರೆ ಈಗ ಸದ್ಯ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗುವಲ್ಲಿ ಈ ಇಬ್ಬರೇ ಕ್ಯಾಂಡಿಡೇಟ್ ಇದ್ದಾರೆ. ಹಾಗಾಗಿ ಯಾರಾದ್ರೂ ಕೂಡ ನಮ್ಗೆ ಏನು ತೊಂದರೆ ಇಲ್ಲ. ಅವರು ಇಬ್ಬರು ಕೂಡ ಈ ಹಿಂದೆ ಕಾರ್ಯಾಧ್ಯಕ್ಷರಾದವರು, ಪಕ್ಷ ಸಂಘಟನೆ ಬಗ್ಗೆ ಗೊತ್ತಿದೆ ಎನ್ನುವ ಒಂದು ಮಹಾಸ್ಫೋಟಕ ವಿಷಯವನ್ನು ಹೇಳಿದ್ರು. ಹಾಗಾಗಿ ಒಂದು ಸತೀಶ್ ಜಾರಕಿಹೊಳಿ ಆಗ್ತಾರೆ, ಇಲ್ಲ ಅಂದ್ರೆ
ಈಶ್ವರ್ ಖಂಡ್ರೆ ಆಗ್ತಾರೆ ಎನ್ನುವ ಸ್ಫೋಟಕ ಸುದ್ದಿ ಹೊರಗೆ ಬಿದ್ದಿತ್ತು. ಅದಾದ ನಂತರ ಇದೀಗ ಮತ್ತೊಂದು ಸುದ್ದಿ ಹೊರಗೆ ಬರ್ತಿದೆ. ಅದು ಯಾವುದಂದ್ರೆ ಈಶ್ವರ್ ಖಂಡ್ರೆ ಅವರ ಹೆಸರು ಫೈನಲ್ ಆಗಿದೆ. ಅವರು ಡಿ.ಕೆ. ಶಿವಕುಮಾರ್ ಅವರಿಗೂ ಆಪ್ತರಾಗಿದ್ದಾರೆ, ಸಿದ್ದರಾಮಯ್ಯನವರಿಗೂ ಆಪ್ತರಾಗಿದ್ದಾರೆ. ಜೊತೆಗೆ ನಮ್ಮ ಇಡೀ ಭಾರತವನ್ನ ಮುನ್ನಡೆಸುವಂತ ಅಥವಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತ ಖರ್ಗೆ ಅವರಿಗೂ ಕೂಡ ಆಪ್ತರಾಗಿದ್ದಾರೆ. ಹಾಗಾಗಿ ಈಶ್ವರ್ ಖಂಡ್ರೆ ಅವರ ಹೆಸರು ಇದೀಗ ಬಹುತೇಕ ಫೈನಲ್ ಆಗಿದೆ. ನವೆಂಬರ್ ವೇಳೆಗೆ ಎಲ್ಲಾ ಬದಲಾವಣೆ ಆಗುತ್ತೆ. ಕಾಂಗ್ರೆಸ್ನಲ್ಲಿ ಹೇಳಿ ಕೇಳಿ ಸಚಿವ ಸಂಪುಟ ಪುನರಚನೆ ಆಗುತ್ತೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ. ಜೊತೆಗೆ ದೊಡ್ಡ ಬದಲಾವಣೆ ಅಂದ್ರೆ ಅದು ಸಿಎಂ ಕೂಡ ಬದಲಾವಣೆ ಆಗ್ತಾ ಎನ್ನುವುದು ಹೈಕಮಾಂಡ್ ವಲಯದಲ್ಲಿ ಹೈಕಮಾಂಡ್ ಮಾಡಿಕೊಂಡ ದೊಡ್ಡ ಪ್ಲಾನ್ ಆಗಿದೆ. ಯಾಕಂದ್ರೆ ಒಂದೇ ಸಲ ಎಲ್ಲಾ ಬದಲಾವಣೆ ಮಾಡಿದ್ರೆ ಕರ್ನಾಟಕದ ಕಡೆ ಲಕ್ಷ್ಯ ಕೊಟ್ಟು ಕರ್ನಾಟಕವನ್ನು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿಕೊಂಡು ಒಂದೇ ಸಲ ಎಲ್ಲ ಬದಲಾವಣೆ ಆಗ್ಬಿಟ್ರೆ ಎಲ್ಲವನ್ನು ಕೂಡ ನಾವು ಅಳಿದು ತೂಗಿ ಎಲ್ಲವೂ ಕೂಡ ನಾವು ಸರಿ ಮಾಡಬಹುದು. ಪದೇ ಚೇಂಜ್ ಆಗ್ತಾನೆ ಇದ್ರೆ ಪದೇ ಒಂದ್ಸಲ ಸಚಿವ ಸಂಪುಟ ಆಗುತ್ತೆ, ಅಲ್ಲಿ ಗೊಂದಲ ಆಗುತ್ತೆ. ಮತ್ತೊಮ್ಮೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ, ಅಲ್ಲಿ ಗೊಂದಲ ಆಗುತ್ತೆ. ಮತ್ತೊಮ್ಮೆ ಸಿಎಂ ಬದಲಾವಣೆ ಆಗುತ್ತೆ, ಅಲ್ಲಿ ಗೊಂದಲ ಆಗುತ್ತೆ. ಅಂದ್ರೆ ಅದು ಒಂದೇ ಸಲ ಸಮಾನಾಂತರವಾಗಿ ಒಂದ್ರ ಮೇಲೆ ಒಂದು ಬದಲಾವಣೆ ಆಗ್ತಾನೆ ಇದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಆಡಳಿತಕ್ಕೆ ಮತ್ತು ಜನರಿಗೆ ಸ್ವಲ್ಪ ಬೇಸರ ಆಗುತ್ತೆ, ಗೊಂದಲ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಎಲ್ಲವನ್ನು ಕೂಡ ವಿದಿನ್ 15 ದಿನದ ಒಳಗಾಗಿ ನವೆಂಬರ್ ವೇಳೆಯಲ್ಲಿ ಒಂದು 15 ದಿನದ ಒಳಗಾಗಿ ಈ 3 ದೊಡ್ಡ ಬದಲಾವಣೆಯನ್ನು ಮಾಡಿಬಿಟ್ರೆ ಆ ನಂತರ ಪಕ್ಷವನ್ನ ಸರಿ ಮಾಡುವ ನಿಟ್ಟಿನಲ್ಲಿ ಎಕ್ಸ್ಟ್ರಾ ಮುತುವರ್ಜಿಯನ್ನು ವಹಿಸಿಕೊಂಡು ನಾವು ಕೆಲಸ ಮಾಡಬಹುದು. ಎಕ್ಸ್ಟ್ರಾ ಯೋಜನೆಗಳನ್ನು ಘೋಷಣೆ ಮಾಡಿದ್ರೆ ಆ ಟೈಮಲ್ಲಿ ಎಲ್ಲಾ ಬದಲಾವಣೆಗಳನ್ನ ಮಾಡಿ ಒಂದು ಎಕ್ಸ್ಟ್ರಾ ಯೋಜನೆಯನ್ನ ಘೋಷಣೆ ಮಾಡಿದ್ರೆ ಜನರು ಕೂಡ ಸಮಾಧಾನ ಆಗ್ತಾರೆ ಅನ್ನೋ ದೃಷ್ಟಿಯಲ್ಲಿ ಹೈಕಮಾಂಡ್ ದೊಡ್ಡ ಪ್ಲಾನ್ ಅನ್ನು ಹಾಕೊಂಡಿದೆ. ಹಾಗಾಗಿ ನವೆಂಬರ್ ವೇಳೆಯಲ್ಲಿ ಸಿದ್ದರಾಮಯ್ಯನವರ ಈ ದಾಖಲೆಯ ಆಡಳಿತ ಕೂಡ ಮುಗಿಯುತ್ತೆ. ಅಂದ್ರೆ ದೇವರಾಜ ಅರಸು ಅವರ ಒಂದು ದಾಖಲೆ ಇದೆಯಲ್ಲ, 7 ವರ್ಷ 238 ದಿನಗಳ ಕಾಲ ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿ ದಾಖಲೆಯನ್ನು ಬರೆದಿದ್ರು. ಹಾಗಾಗಿ ಸುಮಾರು 9 ತಿಂಗಳ ಕಾಲ ಈಗ ಶಾರ್ಟೇಜ್ ಇದೆ ಸಿದ್ದರಾಮಯ್ಯನವರಿಗೆ. ಈಗಾಗಲೇ 6 ವರ್ಷ ಸುಮಾರು 300 ದಿನಗಳಷ್ಟು ಆಡಳಿತವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಅವರಿಗೆ ದೇವರಾಜ ಅರಸು ಅವರ ಆಡಳಿತವನ್ನು ಮುರಲಿಕ್ಕೆ ಬರೋಬ್ಬರಿ 9 ತಿಂಗಳುಗಳ ಕಾಲ ಬೇಕಾಗಿದೆ. ನವೆಂಬರ್ ವೇಳೆಗೆ ಆ ದಾಖಲೆ ಕೂಡ ಸಿದ್ದರಾಮಯ್ಯನವರು ಮುರಿತಾರೆ. ಹಾಗಾಗಿ ನವೆಂಬರ್ ತನಕ ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರಿತಾರೆ. ಅದಾದ ನಂತರ ಎಲ್ಲಾ ಬದಲಾವಣೆ ಕೂಡ ಆಗುತ್ತೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ. ಆ ಸ್ಥಾನದಲ್ಲಿ ಈಗಿನ ಅರಣ್ಯ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಬಂದು ಕೂರುತ್ತಾರೆ. ಸಚಿವ ಸಂಪುಟ ಬದಲಾವಣೆ ಆಗುತ್ತೆ. ಅದರಲ್ಲಿ 3 ಸಚಿವರಿಗೆ ಕೋಕ್ ಸಿಗುತ್ತೆ. ಒಂದು ಕೆ.ಎನ್. ರಾಜಣ್ಣ, ಎರಡನೇದಾಗಿ ಭರತ್ ಸುರೇಶ್, ಮೂರನೇದಾಗಿ ಆರ್.ಬಿ. ತಿಮ್ಮಾಪುರ್ ಅವರು. ಆ ನಂತರ ಸಿದ್ದರಾಮಯ್ಯನವರು ಬದಲಾವಣೆ ಆಗ್ತಾರೆ. ಸಿದ್ದರಾಮಯ್ಯನವರು ಸ್ವಯಂ ನಿವೃತ್ತಿಯನ್ನ ಹೊಂದ್ತಾರೆ. ಆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಪಟ್ಟಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬಂದು ಕೂರ್ತಾರೆ ಎನ್ನುವ ಖಚಿತ ಮಾಹಿತಿ ಇದೀಗ ಸಿಗ್ತಾ ಇದೆ. ಹಾಗಾಗಿ ಅತ್ಯಂತ ಪ್ಲಾನ್ ಅನ್ನ ಮಾಡಿಕೊಂಡಂತ ಕನಕಪುರದ ಬಂಡೆ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಈಗ ಒಂದೊಂದೇ ಬಾಣ ವರ್ಕೌಟ್ ಆಗ್ತಿದೆ. ಅವರು ಖರ್ಗೆ ಅವರ ಜೊತೆ ಕೂಡ ಅತ್ಯಂತ ಸ್ನೇಹದಿಂದ ಇರೋದ್ರಿಂದ ಅವರಿಗೆ ಯಾವುದೇ ಕೂಡ ದೊಡ್ಡ ಟಾಸ್ಕ್ಗಳು ದೊಡ್ಡ ರಿಸ್ಕ್ ಆಗ್ತಾನೆ ಇಲ್ಲ. ಎಂತ ದೊಡ್ಡ ರಿಸ್ಕ್ ಆದ್ರೂ ಕೂಡ ಖರ್ಗೆ ಅವರ ಹತ್ರ ಕೇಳಿ ಮಾತನಾಡಿ ಅವರು ಒಂದೊಂದೇ ಬಾಣವನ್ನು ಬಿಟ್ಟು ಈಗ ವರ್ಕೌಟ್ ಆಗ್ತಿದೆ. ಹಾಗಾಗಿ ನವೆಂಬರ್ ವೇಳೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೆ. ಆ ಬದಲಾವಣೆ ಆದ ನಂತರ ಈಶ್ವರ್ ಖಂಡ್ರೆ ಅವರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ ಅನ್ನೋದು ಇದೀಗ ಸಿಕ್ಕಂತ ದೊಡ್ಡ ಸುದ್ದಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.